ಅದಕ್ಕೆ ಅರ್ಜುನ್ ಮತ್ತೆ ಕೃಷ್ಣ ಬರ್ತಿದ್ದಾರೆ. ಏನು ಕೃಷ್ಣ ಬರ್ತಾ ಇದ್ದಾನಾ? ಅಯ್ಯೋ ಇರಿ ಇರಿ ಇರಿ, ಏನ್ ಬರೀ ಕೈಯಲ್ಲಿ ಹೋಗ್ತಿದ್ದೀರಾ? ಕೃಷ್ಣಂಗೋಸ್ಕರ ಏನೇನೋ ಸ್ವೀಟ್ಸ್ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ? ಅಯ್ಯೋ ಭಾವ, ಎಷ್ಟು ಸ್ವೀಟ್ಸ್ ಮಾಡಿದೀನಿ ಗೊತ್ತಾ? ಇಲ್ಲಿ ನೋಡಿ, ಎಲ್ಲ ತಗೊಂಡ್ ಬಂದಿಟ್ಟಿದ್ದೀನಲ್ಲ, ಇನ್ನು ಒಳಗಡೆ ಇದೆ. ಅದನ್ನೆಲ್ಲ ತಗೊಂಡ್ ಹೋಗಿ ಅವನಿಗೆ ತಿನ್ಸ್ಬಿಟ್ಟು ಕರ್ಕೊಂಡ್ಬೇಕಲ್ಲ. ಅಯ್ಯೋ ಹೌದಲ್ಲ, ಒಂದ್ ನಿಮಿಷ ಇರಿ, ಬೋಲ್ ತಗೊಂಡ್ ಬಂದ್ಬಿಡ್ತೀನಿ. ಏ ಸೇವಂತಿ, ಒಂದ್ ನಿಮಿಷ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ, ಕೃಷ್ಣ ಬರ್ತಾ ಇದ್ದಾನಂತೆ, ಅವನ್ಗೆ ಸ್ವೀಟ್ ತಿನ್ಸಿ ಬರ್ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೇವಂತಿ, ಮೊದ್ಲು ಆರತಿ ಮಾಡಿ ಅವನ್ನ ಒಳಗ್ ಕರ್ಕೋಬೇಕು. ಅವ್ನು ಹಿಡ್ದಿರೋ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಬೇಕಲ್ವಾ? ಅದಕ್ಕೆ ಆರತಿ ಮಾಡಿ ಅವನ್ನ ಒಳಗ್ ಕರ್ಕೊಂಡು ಅವನ್ನ ಕೂರ್ಸಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತಿನ್ಸು, ಆಯ್ತಾ? ಅಮ್ಮ ಹೇಳಿದ್ಮೇಲೆ ಮುಗೀತು. ಅದಕ್ಕೆ ಅದೇ ಫೈನಲ್. ಮೊದ್ಲು ಆರತಿ, ಆಮೇಲೆ ಸ್ವೀಟ್. ಓಕೆ ಸರಿ, ಹೋಗ್ ಆರತಿ ತಟ್ಟೆ ತಗೊಂಡ್ ಬಾ. ಸರಿ, ನೀನ್ ಸರಿ. ಬಾರೋ. ಹಾ, ತಗೊಂಡ್ ಬನ್ನಿ. ಹಾ, ಕೃಷ್ಣ ಬಂದ್ಯಾ? ಕೃಷ್ಣ? ಹಾಯ್ ಕೃಷ್ಣ, ಇಲ್ಲಿ ನೋಡೋ ಕೃಷ್ಣ. ಏನಾಯ್ತು ಅರ್ಜುನ್, ಯಾಕೆ ಸುಮ್ಮನಿದ್ದಾನೆ? ಇವನು ಮಲಗ್ಬಿಟ್ಟಿದ್ದಾನೆ. ತುಂಬಾ ಸುಸ್ತಾಗಿದೆ ಅನ್ಸತ್ತೆ. ಎಷ್ಟೇ ಎಪ್ಸಿದ್ರು ಹೇಳ್ತಾ ಇಲ್ಲ. ಸರಿ ಆಯ್ತು, ಆ ಕಡೆ ನಿಂತ್ಕೋ, ಆರತಿ ಮಾಡ್ತಾಳೆ. ಹ್ಮ್. ಅರ್ಜುನ, ಮುಖನ ಆ ಕಡೆ ತಿರ್ಗ್ಸೋ, ಆರತಿ ಮಾಡ್ತಾಳೆ. ಏ ಕಂದ, ಸೇವಂತಿ, ಏನ್ ನೋಡ್ತಿದ್ಯಾ? ಆರತಿ ಮಾಡೋ. ಅಯ್ಯೋ ಅತ್ತೆ, ಹಚ್ಚಿ. ಹಾ, ಕೃಷ್ಣ. ಏ ಸೇವಂತಿ, ಮಗುನ ಆಮೇಲೆ ಮುದ್ ಮಾಡುವಂತೆ ಮೊದ್ಲು ಮಗುನ ಒಳಗಡೆ ಕರ್ಕೋ. ಅರ್ಜುನ, ನೀನ್ ಹೋಗು. ಬನ್ನಿ ಸರ್. ನನ್ ಮುದ್ದು ಕೃಷ್ಣ, ನೀ ನನ್ ಮಡ್ಲನ್ನ ಸೇರ್ತೀಯ ಇಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಂದ. ಕಡೆಗೂ ನೀ ನನ್ ಮಡ್ಲಿಗೆ ವಾಪಸ್ ಬಂದ್ಬಿಟ್ಟೆ. ಹೌದು ಸೇವಂತಿ, ನೀನ್ ನಂಬಿರೋ ಆ ದೇವ್ರು ನಿನಗ್ ಮೋಸ ಮಾಡ್ಲಿಲ್ಲ. ನಿನ್ನ ಕೂಗು ಆ ಭಗವಂತನ ಕೇಳಿಸ್ತು. ಹೌದು ಸರ್, ಎಲ್ಲಿ ನಾ ನನ್ ಮಗುನ ನೋಡ್ದೆ ಸತ್ ಹೋಗ್ತೀನೋ ಅಂತ ಅನ್ಕೊಂಡಿದ್ದೆ. ಈ ಕ್ಷಣ, ಇದೇ ಕ್ಷಣ ನನ್ ಜೀವ ಹೋದ್ರೂ ಚಿಂತೆ ಇಲ್ಲ. ಸೇವಂತಿ, ಮಗು ಮನೆಗ್ ಬಂದಿದೆ. ಖುಷಿಯಾಗಿರೋದ್ ಬಿಟ್ಟು ಸಾಯೋ ಮಾತಾಡ್ತಾ ಇದೆಯಲ್ಲ. ಅದ್ ಹಾಗಲ್ಲ ಅತ್ತೆ, ನನ್ ತಳಮಳ ದುಃಖ ನಿಮ್ಗೆ ಅರ್ಥ ಆಗಲ್ಲ. ಮಗುನು ಕಳ್ಕೊಂಡು ಗರ್ಭಕೋಶನೂ ಕಳ್ಕೊಂಡು ನಾನ್ ಅನುಭವಿಸಿರೋ ನೋವು ನನಗ್ ಮಾತ್ರ ಗೊತ್ತು.
ಅದಕ್ಕೆ ಭಗವಂತ ನಿನ್ನ ಮಗುನ ನಿನಗೆ ವಾಪಸ್ ಕಳಿಸ್ಕೊಟ್ಟಿರೋದು. ಈಗ ಹಳೇದನ್ನೆಲ್ಲ ನೆನೆಸ್ಕೊಂಡು ಕೊರಗ್ಬೇಡ, ಖುಷಿಯಾಗಿರು. ಇನ್ ನಮ್ ಜೀವನದಲ್ಲಿ ನಮ್ಗೆಲ್ಲ ಖುಷಿನೇ. ಇಲ್ಲ ಸರ್, ನನ್ ಮುದ್ದು ಕೃಷ್ಣ ಖುಷಿನ ಹೊತ್ಕೊಂಡು ಈ ಮನೆಗ್ ಬಂದಿದ್ದಾನೆ. ಇನ್ಮೇಲೆ ನಾನು ಯಾವತ್ತೂ ಅಳಲ್ಲ, ಯಾವತ್ತೂ ಅಳಲ್ಲ.